ಡಾಕ್ಟರ್ ಜಿ ಪರಮೇಶ್ವರ್ ಅವರ ವಿಧಾನಸೌಧದ ಕಚೇರಿಯಲ್ಲಿ ಪೂಜೆ ಪುನಸ್ಕಾರವನ್ನ ಸಲ್ಲಿಸಲಾಗಿದೆ. ಡಿಸಿಎಂ ಕೂಡ ಆಗಿರುವಂತಹ ಪರಮೇಶ್ವರ್ ಅವರ ಪತ್ನಿ ಕನ್ನಿಕಾ ಅವರ ನೇತೃತ್ವದಲ್ಲಿ ಪೂಜೆಯನ್ನ ನೆರವೇರಿಸಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ವಿಧಾನಸೌಧದ ಕೊಠಡಿ ಸಂಖ್ಯೆ 327 ಹಾಗೆ 328ರಲ್ಲಿ ಪೂಜೆ ಪುನಸ್ಕಾರವನ್ನ ಸಲ್ಲಿಸಲಾಗಿದೆ. ವಿಧಾನಸೌಧದ 3ನೇ ಮಹಡಿಯಲ್ಲಿರುವಂತಹ ಕೊಠಡಿಗಳು ಇದು. ಆದರೆ ರಜಾ ದಿನವಾದಂತಹ ಹಿನ್ನೆಲೆ ಭಾನುವಾರ ಇವತ್ತು ರಜಾ ದಿನ ಬೇರೆ, ವಿಧಾನಸೌಧಕ್ಕೆ ಯಾರಿಗೂ ಕೂಡ ಪ್ರವೇಶವನ್ನ ಕೊಡಬಾರದು ಅಂತೇಳಿ ಒಂದು ಸೂಚನೆಯನ್ನ ಕೊಟ್ಟು, ಪೊಲೀಸರಿಗೆ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟು ಪೊಲೀಸರ ಸರ್ಪಗಾವಲಿನಲ್ಲೇ ಈ ಪೂಜೆ ನಡೀತಾ ಇದೆ ಅಂತೇಳಿ ತಿಳಿದು ಬಂದಿದೆ. ಹೌದು, ನಾವು ಕೂಡ ಇಲ್ಲಿ ಗಮನಿಸ್ತಾ ಇದ್ವಿ, ಪೂಜೆ ಪುನಸ್ಕಾರವನ್ನು ಸಲ್ಲಿಸ್ತಾ ಇರುವಂತಹ ಸಂದರ್ಭ ಇದು. ಬಹುಶಃ ಅವರ ಕೊಠಡಿಯ ಮುಂಭಾಗದಲ್ಲಿ, ಹೌದು ಅವರ ಕೊಠಡಿಯ ಮುಂಭಾಗ ಅಂದ್ರೆ 327 ಜೊತೆಗೆ 328 ಅಲ್ಲಿ ಪೂಜೆ ಪುನಸ್ಕಾರವನ್ನು ಸಲ್ಲಿಸ್ತಾ ಇರುವಂತಹ ಸಂದರ್ಭ. ಪರಮೇಶ್ವರ್ ಅವರ ಪತ್ನಿ ಕನ್ನಿಕಾ ಅವರನ್ನು ನಾವು ಅಲ್ಲಿ ಗಮನಿಸ್ತಾ ಇದ್ವಿ. ಅವರ ನೇತೃತ್ವದಲ್ಲೇ ಸದ್ಯ ಸಾಗ್ತಾ ಇರುವಂತಹ ಪೂಜೆ ಪುನಸ್ಕಾರ ಇದು ಅಂತೇಳಿ ತಿಳಿದು ಬಂದಿದೆ. ಸೊ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ ನಂತರದಲ್ಲಿ ಕೊಠಡಿಯ ಒಳಗೆ ಬಹಳಷ್ಟು ಸಂದರ್ಭದಲ್ಲಿ ಕಾಣಿಸ್ಕೊಂಡಿದ್ದು ಕಮ್ಮಿನೇ. ಬಹುಶಃ ಪೂಜೆ ಪುನಸ್ಕಾರ ಎಲ್ಲ ಸಲ್ಲಿಸಿದ ಮೇಲೆ ಹೋಗೋಣ ಅನ್ನುವಂಥ ರೀತಿಯಲ್ಲಿ ಉದ್ದೇಶ ಇತ್ತು ಅಂತ ಕಾಣಿಸುತ್ತೆ. ಅಥವಾ ಈಗ ಒಂದು ಭಾನುವಾರ ಆದಂತಹ ಕಾರಣದಿಂದಾಗಿ ಇವತ್ತೊಂದು ಸೂಕ್ತವಾದಂಥ ದಿನ, ಹೇಳಿ ಕೇಳಿ ವಿಧಾನಸೌಧದಲ್ಲಿ ಯಾರು ಕೂಡ ಇರೋದಿಲ್ಲ, ಹೆಚ್ಚಿನ ಜನ ಇವತ್ತು ರಜಾ ದಿನ ಆಗಿರುವಂಥ ಕಾರಣದಿಂದಾಗಿ ಇನ್ನು ಬರೋರಿಗೂ ಕೂಡ ಯಾವುದೇ ರೀತಿಯಂಥ ಅವಕಾಶ ಕೊಡಬೇಡಿ ಅಂತ ಹೇಳಿಬಿಟ್ಟು ಆ ನಂತರದಲ್ಲಿ ಪೂಜೆ ಪುನಸ್ಕಾರ ಸಲ್ಲಿಸಲಾಗ್ತಾ ಇದೆ ಅಂತೇಳಿ ತಿಳಿದು ಬಂದಿದೆ. ಪೊಲೀಸರು ಕೂಡ ಇದ್ದಾರೆ, ನೋಡ್ತಾ ಇದ್ದೀವಿ, ಯಾರು ಕೂಡ ಬರಬಾರ್ದು, ಪೂಜೆ ಪುನಸ್ಕಾರವನ್ನು ಸಲ್ಲಿಸುವಂಥ ಈ ಸಂದರ್ಭದಲ್ಲಿ ವಿಡಿಯೋ ತೆಗೆಯೋದು ಈ ಥರದ್ದು ಯಾವುದು ಮಾಡಬಾರ್ದು ಅಂತ ಹೇಳಿ ಬೇರೆಯವರು ಹೊರಗಿನ ಮಂದಿ ಬಂದು ನೋಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಬಂದೋಬಸ್ತ್ಗೆ ನಿಯೋಜಿಸಲ್ಪಟ್ಟಿದ್ದಾರೆ. ಅಲ್ಲೂ ಕೂಡ ನೋಡ್ತಾ ಇದ್ದೀವಿ. ಅರ್ಚಕರು ಕೂಡ ಸುಮಾರು ಒಂದು 2-3 ಅರ್ಚಕರು ಇದ್ದಾರೆ, 3ಕ್ಕಿಂತ ಹೆಚ್ಚು ಅರ್ಚಕರಿದ್ದಾರೆ. ಅವರೆಲ್ಲರೂ ಕೂಡ ಈಗ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಕುಟುಂಬಸ್ಥರು ಕೂಡ ಇದ್ದಾರೆ ಅಂತ ಕಾಣಿಸುತ್ತೆ. ಒಂದಷ್ಟು ಮಂದಿಯಲ್ಲಿ ಹುಡುಗಿಯರೆಲ್ಲ ನಿಂತು ಫೋಟೋಗಳನ್ನೆಲ್ಲ ತೆಗೆಯುವುದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಬಹುಶಃ ಕುಟುಂಬಸ್ಥರು ಅಂತ ಕಾಣಿಸುತ್ತೆ. ಎಲ್ಲ ನಿಂತು ಹಿರಿಯ ಪುರೋಹಿತರ ನೇತೃತ್ವದಲ್ಲೇ ಪೂಜೆ ಪುನಸ್ಕಾರವನ್ನು ಸಲ್ಲಿಸಲಾಗ್ತಾ ಇದೆ. ಕೊಠಡಿಯ ಮುಖ್ಯ ದ್ವಾರಕ್ಕೆ ಪೂಜೆ ಸಲ್ಲಿಸ್ತಾ ಇರುವಂಥ ಸಂದರ್ಭ ಗಮನಿಸ್ತಾ ಇದ್ದೀವಿ. ಈ ಮುಖಾಂತರವಾಗಿ ಕೊಠಡಿಗೆ ಪೂಜೆ ಸಲ್ಲಿಸೋದು, ಜೊತೆಗೆ ಏನೂ ಆಗದೆ ಇರಲಿ ಅನ್ನುವಂಥ ರೀತಿಯಲ್ಲಿ ಮೊದಲಿಗೆ ಒಂದು ಪೂಜೆ ಎಲ್ಲ ಸಲ್ಲಿಸಿ ಆ ನಂತರದಲ್ಲಿ ಸಂಕಷ್ಟ ನಿವಾರಣೆ ಆಗಲಿ ಅಂತ ಪ್ರಾರ್ಥಿಸಿ ಒಳಗೆ ಹೋಗ್ತಾ ಇರ್ತಾರಲ್ಲ, ಸೊ ಆ ಲಿಸ್ಟ್ಗೆ ಈಗ ಉಪಮುಖ್ಯಮಂತ್ರಿ ಆಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಸೇರ್ಪಡೆ ಆದಂತಾಗಿದೆ. ಅಂದರೆ ಅವರ ಪತ್ನಿ ನೇತೃತ್ವದಲ್ಲಿ, ಬಟ್ ಅವರಿಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಳ್ಳದೆ ಹೋದರೂ ಕೂಡ ಅವರ ಪತ್ನಿಯ ನೇತೃತ್ವದಲ್ಲಿ ನಡೀತಾ ಇರುವಂಥ ಪೂಜೆ ಪುನಸ್ಕಾರ ಇದು. ಬಹುಶಃ ಅವ್ರು ಸೂಚನೆಯನ್ನು ಕೊಟ್ಟಿರ್ತಾರೆ, ಯಾಕಂದರೆ ಅಲ್ಲಿ ಪೊಲೀಸರಿಗೂ ಕೂಡ ಯಾರನ್ನೂ ಒಳಗೆ ಬಿಡಬೇಡಿ ಅಂತೆಲ್ಲ ಅವರೇ ಸೂಚನೆ ಕೊಡೋದಕ್ಕೆ ಸಾಧ್ಯ. ಸೊ ಅವರೆಲ್ಲ ಸೂಚನೆಯನ್ನು ಕೊಟ್ಟು ಪತ್ನಿ ನೇತೃತ್ವದಲ್ಲಿ ಒಂದು ಪೂಜೆ ಪುನಸ್ಕಾರವನ್ನು ಸಲ್ಲಿಸ್ತಾ ಇದ್ದಾರೆ. ಬಹುಶಃ ಕಳೆದ ಬಾರಿ ಅವರು ಸಂಪುಟದಲ್ಲಿದ್ದರೂ ಕೂಡ ಗೃಹ ಸಚಿವರಾಗಿ ಆ ನಂತರದಲ್ಲಿ ಅವರು ಕಾರ್ಯನಿರ್ವಹಿಸಿದಂಥದ್ದು. ಬಹುಶಃ ಆ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಸಲ್ಲಿಸಿದಂಥ ರೀತಿಯಲ್ಲಿ ಕಂಡು ಬಂದಿಲ್ಲ ಅಂತ ಕಾಣಿಸುತ್ತೆ. ಹೇಳಿ ಕೇಳಿ ಮೊದಲಿಗೆ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಇದ್ದರೂ ಕೂಡ ಆ ನಂತರದಲ್ಲಿ ಖಾತೆಯನ್ನು ಪಡೆದರೂ ಕೂಡ ಬಹುಶಃ ಆ ಸಂದರ್ಭದಲ್ಲಿ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥವರು ಯಾರು ಸಿದ್ದರಾಮಯ್ಯನವರಾಗಿದ್ದರು. ಅವರೇ ಹೇಳಿ ಕೇಳಿ ಈ ಥರದ್ದೆಲ್ಲ ಪೂಜೆ ಪುನಸ್ಕಾರ ಎಲ್ಲ ನಂಬಲ್ಲ. ಹೀಗಾಗಿ ಸಂಪುಟದ ಸಹೋದ್ಯೋಗಿಗಳು ಕೂಡ ಆ ಥರದ್ದೆಲ್ಲ ಕಾರ್ಯಕ್ಕೆ ಮುಂದಾಗಿದ್ದು ಕಮ್ಮಿನೇ. ಬಟ್ ಈ ಬಾರಿ ಕುಮಾರಸ್ವಾಮಿ ಅವರೇ ಬೇರೆ ಬೇರೆ ಕಡೆ ಹೋಗಿ ಪೂಜೆ ಪುನಸ್ಕಾರ ಎಲ್ಲ ಸಲ್ಲಿಸ್ತಾ ಇರುವಂಥ ಸಂದರ್ಭ. ಹೀಗಾಗಿ ಇವರು ಕೂಡ ಪೂಜೆ ಪುನಸ್ಕಾರ ಎಲ್ಲ ಸಲ್ಲಿಸಿ ಯಾವುದೇ ರೀತಿಯ ತೊಂದರೆ ಆಗದೇ ಇರುವಂಥ ರೀತಿಯಲ್ಲಿ ಹೋಗಿದ್ದಾರೆ. ಹೇಳಿ ಕೇಳಿ ಸಿಕ್ಕಿರುವಂಥದ್ದು ಕೂಡ ಪ್ರಮುಖವಾದಂಥ ಹುದ್ದೆ, ಉಪಮುಖ್ಯಮಂತ್ರಿ ಹುದ್ದೆ. ಈ ಕಾರಣಕ್ಕಾಗಿ ಜಗದೀಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜಗದೀಶ್, ಬಹುಶಃ ಪರಮೇಶ್ವರ್ ಅವರು ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಅಂತ ಕಾಣಿಸುತ್ತಲ್ವಾ ಈ ಪೂಜೆ ಪುನಸ್ಕಾರದ ಸಂದರ್ಭದಲ್ಲಿ? ಜೊತೆಗೆ ಏನೇನು ಸೂಚನೆಯನ್ನ ಕೊಟ್ಟಿದ್ರಂತೆ ಪೊಲೀಸರಿಗೆಲ್ಲ, ಯಾರನ್ನು ಒಳಗೆ ಬಿಡಬೇಡಿ ಈ ರೀತಿಯಾದಂಥದ್ದೆಲ್ಲ, ಎಷ್ಟು ಹೊತ್ತು ಈ ಪೂಜೆ ಪುನಸ್ಕಾರ ನಡೆದಿದೆ, ಏನ್ ಕತೆ ಜಗದೀಶ್? ಮಾಲ್ತೇಶ್, ಈಗಾಗಲೇ ವಿಧಾನಸೌಧದಲ್ಲಿ ಭಾನುವಾರ ಇರೋದ್ರಿಂದ ಯಾವೊಬ್ಬ ಸರ್ಕಾರಿ ನೌಕರರಾಗಲಿ ಅಥವಾ ಯಾವೊಬ್ಬ ಅಧಿಕಾರಿಗಳಾಗಲಿ ಬರೋದಿಲ್ಲ. ಹಾಗಾಗಿ ಇದೇ ದಿವಸಕ್ಕೆ ಏನಂತಂದ್ರೆ ಪೂಜೆ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂಥದ್ದು. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕಚೇರಿ ಆಗಿರ್ತಕ್ಕಂತಹ 3ನೇ ಮಹಡಿಯಲ್ಲಿ 327 ಮತ್ತು 328ನೇ ಒಂದು ಕೊಠಡಿಯಲ್ಲಿ ಏನಂತಂದ್ರೆ ಪೂಜೆ ಪುನಸ್ಕಾರವನ್ನ ಮಾಡ್ತಿರುವಂಥದ್ದು. ಡಾಕ್ಟರ್ ಜಿ ಪರಮೇಶ್ವರ ಧರ್ಮಪತ್ನಿ ಆಗಿರ್ತಕ್ಕಂತಹ ಕನ್ನಿಕಾ ಅವರೇನಂತಂದ್ರೆ ಪೂಜೆಯ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂಥದ್ದು. ನನ್ನ ಹಿಂಭಾಗದಲ್ಲಿ ನೋಡಬಹುದಾಗಿದೆ. ಏನಂತಂದ್ರೆ ಈ ವಿಧಾನಸೌಧದಲ್ಲಿ ಸಂಪೂರ್ಣವಾಗಿ ಏನಂತಂದ್ರೆ ಪೊಲೀಸರಿಗೂ ಸಹಿತ ವ್ಯವಸ್ಥೆಯನ್ನು ಏನಂತಂದ್ರೆ ಮುಂಚಿತವಾಗಿ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ಹೇಳಲಾಗ್ತಿತ್ತು. ಹಾಗಾಗಿ ಅದರ ಸಲುವಾಗಿ ಯಾರಿಗೂ ಸಹಿತ ಮೀಡಿಯಾದವರಿಗೆ ಒಳಗಡೆ ಬಿಡ್ತಾ ಇರಲಿಲ್ಲ. ಅದರ ಜೊತೆಗೆ ಏನಂತಂದ್ರೆ ಕೇವಲ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಧರ್ಮಪತ್ನಿ ಮತ್ತು ಸ್ವಾಮೀಜಿಗಳು ಮಾತ್ರ ಏನಂದ್ರೆ ಒಳಗಡೆ ಹೋಗ್ಬಿಟ್ಟು ಪೂಜೆಯನ್ನ ಮಾಡ್ತಿರುವಂತದ್ದು. 3ನೇ ಮಹಡಿಯಲ್ಲಿ ಸಂಪೂರ್ಣವಾದಂತಹ ಪೂಜೆ ಸಿದ್ಧತೆಗಳ ಜೊತೆಗೆ ಏನಂತಂದ್ರೆ ಈಗಾಗಲೇ ಹೋಮ ಹವನ ಸಹಿತ ಮಾಡಿದ್ದಾರೆ ಅಂತ ಎಲ್ಲ ರೀತಿಯ ಮಾಹಿತಿ ಸಿಗ್ತಾ ಇದೆ. ಅದ್ರ ಜೊತೆಗೆ ಏನಂತಂದ್ರೆ ಪೂಜೆ ಮಾಡುವ ಸಂದರ್ಭದಲ್ಲಿ ಪೊಲೀಸರಿಗೆ ನಿರ್ದಿಷ್ಟವಾದಂತಹ ಒಂದು ಪರ್ಟಿಕ್ಯುಲರ್ ಆಗಿ ಏನಂತಂದ್ರೆ ಸಂಪೂರ್ಣವಾದಂತಹ ಭದ್ರತೆ ವ್ಯವಸ್ಥೆಯನ್ನು ಸಹಿತ ಹೇಳಲಾಗಿತ್ತು ಅಂತಂದ್ರೆ, ಅಂದ್ರೆ ಯಾವುದೇ ಕಾರಣಕ್ಕೂ ಸಹಿತ ಯಾವೊಬ್ಬ ಸಾಮಾನ್ಯ ವ್ಯಕ್ತಿ ಆಗಲಿ
ಅಥವಾ ಏನಂತಂದ್ರೆ ಮೀಡಿಯಾದವರಿಗಾಗಲಿ ಒಳಗಡೆ ಬರುವಂತಹ ಅವಶ್ಯಕತೆ ಅವರಿಗೆ ಅನುಕೂಲವನ್ನು ಮಾಡಿಕೊಡಬಾರ್ದು. ಯಾಕಂದ್ರೆ ಇದು ಪ್ರತ್ಯೇಕವಾಗಿ ನಾವು ಮಾಡ್ತಿರ್ತಕ್ಕಂತಹ ಪೂಜೆ. ಹಾಗಾಗಿ ಇಲ್ಲಿ ಯಾವುದೇ ಒಬ್ಬ ಸಾರ್ವಜನಿಕರಿಗಾಗಲಿ ಅಥವಾ ಪತ್ರಿಕೋದ್ಯಮಿಗರಾಗಲಿ ಯಾರಿಗೂ ಒಳಗಡೆ ಪರ್ಮಿಷನ್ ಕೊಡಬಾರ್ದು ಅಂತ ಮುಂಚಿತವಾಗಿ ಸೂಚನೆ ಕೊಟ್ಟರ ಹಿನ್ನೆಲೆಯಲ್ಲಿ ಯಾವೊಬ್ಬರಿಗೂ ಸಹಿತ ಒಳಗಡೆ ಪರ್ಮಿಷನ್ ಕೊಟ್ಟಿರಲಿಲ್ಲ. ಹಾಗಾಗಿ ಇಷ್ಟು ದಿವಸಗಳ ಕಾಲ ಸ್ವತಃ ಮಾಜಿ ಸಿಎಂ ಆಗಿರ್ತಕ್ಕಂತಹ ಸಿದ್ದರಾಮಯ್ಯನವರವರೇ ಬಹಳಷ್ಟು ವಿಚಾರದಲ್ಲಿ ಅಂತಂದ್ರೆ ಈ ತರ ಹೋಮ ಹವನಗಳಿಗೆ ವಿರೋಧ ಮಾಡ್ಕೊಂಡು ಬರ್ತಿದ್ರು. ಈಗ ಅವರದೇ ಸರ್ಕಾರದ ಅವರದೇ ಪಕ್ಷದ ಏನಂತಂದ್ರೆ ನಾಯಕರೇ ಈ ರೀತಿಯಾಗಿ ಪೂಜೆ ಪುನಸ್ಕಾರ ಮಾಡೋದಕ್ಕೆ ವಿಧಾನಸೌಧವನ್ನ ಬಳಸ್ಕೊಳ್ತಿರುವುದು ಅದು ಯಾರೂ ಇಲ್ಲದ ಹೊತ್ತಿನಲ್ಲಿ ಎಷ್ಟರ ಮಟ್ಟಿಗೆ ಸರಿ ಅನ್ನೋದ್ರ ಸಹಿತ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. ಅದರ ಜೊತೆಗೆ ಕೇವಲ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಷ್ಟೇ ಅಲ್ಲ, ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಸಹಿತ ತಮಿಳುನಾಡಿಗೆ ಹೋಗಿ ಅಲ್ಲಿ ವಿಷ್ಣು ಪೂಜೆಯನ್ನು ಸಹಿತ ಮಾಡಿಸ್ತಾ ಇದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಈಗ ಎಲ್ಲ ನಾಯಕರು ಸಹಿತ ಪೂಜೆ ಪುನಸ್ಕಾರದ ಮೇಲೆ ಹೆಚ್ಚಿನ ಒಂದು ಒಲವನ್ನು ತೋರಿಸ್ತಾ ಇದ್ದಾರೆ. ಇಷ್ಟು ಒಂದ್ ಕಡೆ ಕಾಂಗ್ರೆಸ್ ಪಕ್ಷದಲ್ಲಾದ್ರೆ ಇನ್ನೊಂದು ಕಡೆ ಜೆಡಿಎಸ್ ನ ನಾಯಕರು ಸಹಿತ ಮೊದಲಿಂದಲೂ ಸಹಿತ ಡಿ.ಕೆ. ಶಿವಕುಮಾರ್ ಅವರ ಜೊತೆ ಈಗೇನಂತ ಸೇರ್ಕೊಂಡಿರುವಂತದ್ದು. ಮುಂಚಿತವಾಗ್ಲೂ ಸಹಿತ ಕುಮಾರಸ್ವಾಮಿ ಅವರಾಗಿರ್ಬೋದು ಅಥವಾ ಎಚ್.ಡಿ. ದೇವೇಗೌಡರಾಗಿರ್ಬೋದು ಹೋಮ ಹವನ ಪೂಜೆಗಳಲ್ಲಿ ಈಗ ಭಾರಿ ತೊಡ್ಕೊಂಡು. ಹಾಗಾದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು ಏನಂತಂದ್ರೆ ಈಗ ಮತ್ತೆ ಹಳೆ ಸಂಪ್ರದಾಯ ಈಗೇನಾದ್ರೂ ಮತ್ತೆ ಏನೋ ವಿಧಾನಸೌಧ ಮೆಟ್ಲಿಗೆ ಏರ್ಬಿಡ್ತಾ ಅಂತ. ಯಾಕಂದ್ರೆ ಕೇವಲ ಅವರ ಆಫೀಸ್ ಪೂಜೆಗಳನ್ನ ಮಾಡ್ಕೊಂಡು ಇರ್ತಾ ಇದ್ರು, ಆದ್ರೆ ಮತ್ತೆ ಈಗ ವಿಧಾನಸೌಧದಲ್ಲೂ ಸಹಿತ ಹೋಮ ಹವನದ ಪೂಜೆ ಭರ್ಜರಿಯಾಗಿ ನಡೀತಿದೆ ಅಂತ ಹೇಳ್ಬೋದಾಗಿದೆ. ಮಾಲ್ತೇಶ್, ಥ್ಯಾಂಕ್ ಯು ಜಗದೀಶ್.